ಆಯಿತು? ಯಾಕೆ ಮಾಡ್ತಾ ಇದ್ರಿ? ಅಂದರೆ ಈ ದೇವರಿಂದ ನಮಗೆ ನಮ್ಮ ಮಕ್ಕಳು ನಮ್ಮ ಹೆಂಡತಿಗನ್ನ ಒಂದು ಆನಂದವಾಗಿ ಸುಖವಾಗಿ ಕಷ್ಟ ಇಲ್ಲದೆ ಒಂದು ಕಾಪಾಡಬೇಕಾಗಿ ಆ ಸಂತೋಷದಿಂದ ಇದು ಆನಂದವಾಗಿ ಇದೆ ಅಂದರೆ ಆನಂದ ನಿನಗೆ ಅಂದ್ರೆ ಹೆಂಗೆ ಗೊತ್ತಾಯ್ತು ಅಂದರೆ ದೇವರ ವಾಕ್ಯದಲ್ಲಿ ಕಷ್ಟ ಅನುಭವವಿಲ್ಲದೆ ಸುಖ ಹೆಂಗೂ ಕೂಡ ನಮ್ಗೆ ಕಾಣಿಸೋದು ಎಂಬುದಾಗಿ ಹೇಳ್ತಾರೆ. ಕತ್ಲಿಲ್ಲದೆ ಬೆಳಕು ನಮ್ಗೆ ಗೊತ್ತಾಗಲ್ಲ, ಮತ್ತು ಕಣ್ಣೀರು ಬರದೆ ಸಂತೋಷ ನಮ್ಗೆ ಗೊತ್ತಾಗಲ್ಲ, ಮತ್ತು ನಮ್ಗೆ ಯಾವ ಥರ ಅನಾರೋಗ್ಯ ಎಂಬುದಾಗಿದ್ದರೆ ಅನಾರೋಗ್ಯ ನಮ್ಗೆ ಗೊತ್ತಾಗಬೇಕಾದ್ರೆ ಆರೋಗ್ಯ ಇದ್ದರೆ ಅನಾರೋಗ್ಯ ಗೊತ್ತಾಗ್ತದೆ. ಅನಾರೋಗ್ಯ ಬಂದಾಗ ಆರೋಗ್ಯ ಬಗ್ಗೆ ಗೊತ್ತಾಗೋದು, ಓ ನನಗೆ ಇವಾಗ ಅನಾರೋಗ್ಯ ಬಂದಿದೆ. ಆದರೆ ಆರೋಗ್ಯ ಇದೆ ಅನ್ನೋದು ಗೊತ್ತಾಗಬೇಕಾದ್ರೆ ಅನಾರೋಗ್ಯ ಬರಲೇಬೇಕು ನಮಗೆ. ಆರೋಗ್ಯದಿಂದ ಇದಕ್ಕೇನು ಹೇಳ್ತೀರಿ ನೀವು? ಇದಕ್ಕೇನೆ ಅಂದರೆ ನಮ್ಮದು ಮುಂದಿನ ವರ್ಷದಿಂದನೂ ಮುಂದೆ ಸ್ಟಾರ್ಟಲ್ಲಿ ನಮ್ಮ ಒಂದು ಮಗುಗೆ ಒಂದು ಕಾಯಿಲೆ ಇತ್ತು. ಆ ಮಗು ಕಾಯಿಲೆದಲ್ಲಿ ಒಂದು ತುಂಬ ಪ್ರಪಂಚನೇ ಓಡಾಡಿಬಿಟ್ಟೆ, ಎಲ್ಲೂ ಮೇಲೆ ಆಗಲಿಲ್ಲ. ಮತ್ತು ಲಾಸ್ಟಲ್ಲಿ ಆ ಮಗು ಒಂದು ವಾರ ಸತ್ತೋಗ್ತಲ್ಲ ಅಂತ ಟೈಮ್ದಲ್ಲಿ ಅಲ್ಲಿ ನಮ್ಮ ಶಿಲ್ಘಾಟಲ್ಲಿ ಸಿಕ್ಕಿದ ಮೇಲೆ ನಮ್ಮ ಮಾವ ಕರ್ಕೊಂಡು ಬಂದಾಗ ಅಪ್ಪ ಈ ಪಾಸ್ಟರ್ ಯಾರಪ್ಪ ಅಂತ ಹೇಳಿದ್ರೆ ಪಾಸ್ಟರ್ ಕರ್ಕೊಂಡು ಹೋಗ್ತೀವಿ ಪಾಪ ಅಂತ ನಮ್ಮ ಮಾವ ಕರ್ಕೊಂಡು ಹೋದ್ರು. ಆ ಪಾಸ್ಟರ್ ಕರ್ಕೊಂಡು ಹೋದಾಗ ಹಿಂಗೆ ನಮ್ಮ ಕಷ್ಟ ಅಂತ ಹೇಳಿದ್ವಿ. ಸರ್ ಒಂದು ವರ್ಷದಿಂದನೂ 3 ವರ್ಷದಿಂದ ನಮ್ಮ ಮಗುಗೆ ಮೈಲಿ ಚೆನ್ನಾಗಿಲ್ಲ, ಕಷ್ಟದಲ್ಲಿದ್ದಾರೆ ಅಂತ ಬನ್ನಿ ಅಂತ ಸಾರು ನಮ್ಮ ಚರ್ಚಿಗೆ ಬನ್ನಿ ಮೇಲಾಗುತ್ತೆ ಏನೂ ಆಗಲ್ಲ ಅಂತ ಹೇಳಿದ್ರು. ಮತ್ತೆ ಹೇಳ್ಬಿಟ್ಟು ಬಂದ್ವಿ. ಮನೆಗೆ ಬಂದರು ಸಾರು. ಮನೆಗೆ ಬಂದು ಆ ಹುಡುಗಿಗೆ ಪ್ರೇಯರ್ ಮಾಡಿದ್ರು. ಪ್ರೇಯರ್ ಆದಮೇಲೆ ಆ ಮಗುಗೇನು ಅಪ್ಪ ಯಾರಪ್ಪ ಅವರು ಅಂತ, ಅಪ್ಪ ಪಾಸ್ಟರ್ ಅಮ್ಮಮ್ಮ ಅವರು ಅಂದರೆ, ಅಪ್ಪ ನಾನು ಅವರು ಪ್ರೇಯರ್ ಮಾಡುವಾಗ ಏನೊಂದು ಆರೋಗ್ಯಕ್ಕೆ ತುಂಬ ಉಸಿರಾಟ ಆಗ್ತಾ ಇದೆಪ್ಪ ಅಂತ ಹೇಳಿದ್ರು. ಆ ಮಾತನ್ನು ನಾವು ಕೇಳಲಿಲ್ಲ. ಎಲ್ಲ ಸುಟ್ಬಿಟ್ಟು ಇದೇ ಕಷ್ಟದಲ್ಲೇ ಇದ್ವಿ, ಏನು ಜಾಸ್ತಿ ಸುಸ್ತಾಗ್ಬಿಟ್ಟಿದ್ವಿ. ಆ ಮಾತೊಂದು ಕೇಳಿದಿದ್ರೆ ಆ ಮಗು ಈಗ ಇರ್ತಾಯಿತ್ತು, ಆದರೆ ಕೇಳಿಲ್ಲ. ಆಮೇಲೆ ಸಾರ್ಗೆ ಹೇಳಿದೆ, ಸಾರ್ ಈ ಥರ ಆಗಿದೆ ಅಂತ ಹೇಳ್ತು. ಮತ್ತೆ ಒಂದು ವಾರ ಇತ್ತು, ಆ ಮಗು ತೀರೋದ್ಮೇಲೆ ಮತ್ತೆ ನಮ್ಮ ಹೆಂಡತಿಗೆ ನನಗೆ ಅದೇನೇ ಸ್ಟಾರ್ಟ್ ಆಗಿತ್ತು. ಆ ಮಗುಗೆ ಏನು ಕಾಯಿಲೆ ಇತ್ತು ಅದೇ ಕಾಯಿಲೆ ನಮ್ಮ ಹೆಂಡತಿಗೆ ಸ್ಟಾರ್ಟ್ ಆಯಿತು. ಅದೇ ಸ್ಟಾರ್ಟ್ ಆದಮೇಲೆ ಸಾರ್ ಹೇಳಿದರು, ನಮ್ಮ ಚರ್ಚ್ಗೆ ಬನ್ನಿಯಪ್ಪ ನಿಮಗೆಲ್ಲ ಮೇಲಾಗುತ್ತೆ ಅಂತ ಹೇಳಿದರು. ಅದೇನೇ ನಮ್ಮ ಜ್ಞಾಪಕ ಇಟ್ಕೊಂಡು ಅದು ಚರ್ಚ್ಗೆ ಸಾರ್ ಹತ್ರ ಹೋದ್ವಿ. ಸಾರ ಹೋದ್ಮೇಲೆ ಆ ಚರ್ಚ್ಗೆ ಯಾವ ಕಾಲಿಟ್ಟಿದ್ವು ಆವಾಗಿಂದ ಯಾವ ಕಷ್ಟ ಇರಲಿಲ್ಲ, ಇದನ್ನು ದುಃಖನೂ ಇಲ್ಲ. ಅಲ್ಲಿಂದ ಹೋಗು ಇದುವರೆಗೂ ಸಂತೋಷ ಆಗಿ ನಮ್ಮ ದೇವರು ಇಟ್ಟಿದ್ದಾರೆ. ಇನ್ನೊಂದು ವಿಷಯ, ಈ ಮಗು ಒಂಥರ ಹಾವು ಥರ ಮಚ್ಚ ಆಯಿತು. ಯಾವ ಕೈ ಮೇಲೆ ಈ ಮಗುಗೆ ನಮ್ಮ ಚೈತ್ರಾಗೆ ಆ ಮಗು ಹಂಗಿದ್ದು. ಯಾವ ಮಗುಗೆ ಸತ್ತೊಂದು ಮಂಜುಗೆ, ಆ ಮಂಜುಗೆ ಪ್ರೇಮ ನಾನು ಇದೇ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದಾಗ ಹೊರಟೋಗಿದ್ದೇವೆ. ಆ ಮಗು ಕೇಳಿದ್ದಾರೆ, ಅಂಕಲ್ ಯಾರು ಪ್ರಾರ್ಥನೆ ಮಾಡಿದಾಗ ನನಗೆ ಇವಾಗ ಉಸಿರಾಟ ಚೆನ್ನಾಗಿದೆಪ್ಪ, ನನಗೆ ಇವಾಗ ಮತ್ತೆ ಬಂದಿದೆ ಅಂತ ಹೇಳಿದಾಗ, ಇವನು ನಾನು ಪ್ರಾರ್ಥನೆ ಮಾಡಿದ್ದು ಶನಿವಾರ, ಇವ್ರು ಬರ್ಬೇಕಾದ್ರೆ ಭಾನುವಾರ ಚರ್ಚ್ಗೆ ಬರ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ನೆ. ಅಣ್ಣ ಕೂಡ ಹೇಳಿದ್ರೆ ಇಲ್ಲಿ ಬರೋಕ್ಕೆಂದ್ರೆ ಯಾವ ಜನರು ಕೂಡ ಬಿಟ್ಟಿಲ್ಲ ಅವ್ರನ್ನ. ಅಯ್ಯೋ ನೀವೆಲ್ಲ ಅವೆಲ್ಲ ನಾಟಕ ಅವೆಲ್ಲ ಇದು ಅವ್ರೇನು ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ, ಮಗುಗ ಒಳ್ಳೇದಾಗಲ್ಲ ಅಂತ ಹೇಳಿದ್ಮೇಲೆ ಎಲ್ಲ ಜನರ ಮಾತು ಕೇಳಿ ಯಾವಾಗ ಇವ್ರು ಬಂದಿಲ್ಲೋ ಆ ಮಗು ಏನಾಯ್ತು, ಸತ್ತೋಯ್ತು. ಮಗು ಸತ್ತ ಮೇಲೆ ಆ ಮಗು ಏನು ಕಾಯಿಲೆ ಇತ್ತು ಅದು ಸ್ಟಾರ್ಟ್ ಆಯಿತು. ಆಮೇಲೆ ಅಣ್ಣನಿಗೆ ಇಲ್ಲಿ ಒಂದು ಗಡ್ಡೆ ಬಂದ್ಬಿಟ್ಟು ನಂಗೆ ಗೊತ್ತೇ ಇಲ್ಲ, ಎಲ್ಲೆಲ್ಲ ಓಡಾಡಿ ಮತ್ತು ಆ ಮಗಳು ನಿಮ್ಮೂರಿಗೆ ಬಂದಿರೋದಮ್ಮ ಅಲ್ಲಿ ಕೂಡ ಇದೆ. ಆಮೇಲೆ ಇದೇ ಜನವರಿ ತಿಂಗಳು ನಾನು ಮಧ್ಯಾಹ್ನ ಸಮಯ ನಮ್ಮ ಮನೆಯಲ್ಲಿ ಮಾಮೂಲಿ ಬಂದು ಹಾಕೊಂಡು ಲೋಗಿ ಕಟ್ಕೊಂಡು ಮಲಗಿದ್ದೇನೆ. ಎಷ್ಟಕ್ಕೆ ಆಯಿತು, ಒಂದು 2 ಗಂಟೆ ಮಧ್ಯಾಹ್ನ ಸಮಯ. ಎದ್ದುಬಿಟ್ಟು ಬಂದು ನೀರು ಮನೆಗೆ ಹೋಗ್ಬಿಟ್ಟು ಮಕಾನ ತೊಳ್ಕೊಂಡು ರೋಡಕ್ಕೆ ಬಂದು ನಮ್ಮ ಮನೆ ಹತ್ರ ಹಿಂಗೆ ನೋಡಿದೆ. ಆಯಪ್ಪನ ಮುಂದೆ ಆಯಪ್ಪನಿಂದ ಅವರು ಹೆಂಡ್ತಿ, ಅವರಿಂದ ಈ ಅಪ್ಪನಿಂದ ಆಯಮ್ಮನ ಎಲ್ಲ ನೆಡ್ಕೊಂಬರ್ತಾವ್ರೆ. ನಾನು ಹೇಳಿದೆ ನಮ್ಮ ಹೆಂಗಸರು ಕೂಡ, ಪಾಪ ಯಾರು ಮುತ್ತೋದೇನು ಹೋಗ್ಬೇಕಂತ ಹೇಳ್ಕೊಂಡು ಪಾಪ ಬಿಸಿಲಾಗ ಅಜ್ಜರು ಬರ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಯಾರೋ ಪಾಪ ಅಂತೇಳಿ, ಅಷ್ಟು ಬಿಸಿಲು ಬೇಸಿಗೆ ತಾನೆ. ಆವಾಗ ಸೀದಾ ಬಂದು ನಿಂತ್ಕೊಂಡ್ಬಿಟ್ಟು ನಮ್ಮ ಮನೆಗೆ ಗೊತ್ತಾಯಪ್ಪನಿಗೆ. ಆವಾಗ ಅಲ್ಲಿಗೆ ಬಂದು ನಾನು ನೋಡಿ ಇವರು ಯಾಕಪ್ಪ ಅಂದ್ರೆ ಅವಾಗ ಅಪ್ಪನ ಹತ್ಕೊಂಡು ಸಮಯ ಆ ಮಗು ಪ್ರೇಮ ಹೋಗ್ಬಿಟ್ರು. ಯಾವಾಗ ಆಗಿತ್ತು ಸಮ 1 ತಿಂಗಳಾಯಿತು. ಆಮೇಲೆ ಅಣ್ಣ ಏನು ಗಡ್ಡೆ ಬಿಟ್ಬಿಟ್ಟು ಅವನೇ ಯಾಕಂದ್ರೆ ಆಮೇಲೆ ಸೀದಾ ದೇವ್ರ ಕೈಯಿಂದ ಬರ್ರಿ ಒಳಗೆ ಕರ್ಕೊಂಡ್ಬಿಟ್ಟು ಪ್ರಯಾಣ ಮಾಡಿಬಿಟ್ಟು ಗಂಗೆಗೆ ಹೇಳಿದ್ ನಮ್ಮ ಮಿಸ್ಸಸ್ ಹೇಳಿ ಇವ್ರಿಗೆ ಏನೋ ಕುಡಿಯೋಕೆ ನಿಂತ್ಕೊಂಡು ಊಟ ಕೊಡಿ ಅಂತ ಹೇಳ್ಬಿಟ್ಟು ಆ ಮಗು ಭಾಳ ಭಯ ಈ ಮಗುಗೆ. ಸೀದಾ ತಗೊಂಡು ಚರ್ಚೆಲ್ಲಿ ಮಾಡಿಬಿಟ್ಟು ನಾವು
ಜೊತೆಯಲ್ಲಿರಿ ಎಂಬುದಾಗಿ. ಹಂಗೆ ಇದ್ದೋಗ್ಬಿಡೋದು ಅಷ್ಟೇ, ಹಿಂಗೆ ನೋಡ್ಕೊಂಡು ನಾನು ಕೈ ಹಿಡ್ಕೊಂಡು ಓಡೋದು ರೋಡಾಗ, ಅಲ್ಲಿ ನಮ್ಮ ಚರ್ಚ್ ಪಕ್ಕದಲ್ಲಿ ಕನ್ನಡಿಗೆ ಓಡೋದು ಹಿಡ್ಕೊಂಡು ಓಡೋದು. ಆಮೇಲೆ ಈ ಮಗು ಬಂತದ ಆಯಪ್ಪನಿಗೊಂಥರ ಅಂತ ರೂಪಾಯಿಂದ ಒಂದು ತಿಂಗಳಲ್ಲೇ ಆಯಪ್ಪನ ಗಾಯನ ಮೇಲೆ ಆಯಿತು, ಎಲ್ಲ ಸರಿ ಆಯಿತು. ಆಮೇಲೆ ಈ ಮನೆ ಮಾರು ಬಿಡಬೇಕು, ಈ ಮನೆ ಏನಮ್ಮ ನಿಜನಾ, ಈ ಊರೇ ಬೇಡ ನಮಗೆ ಅಂತ ಹೇಳ್ಬಿಟ್ಟು ಚಿಂತನದಲ್ಲಿ ಬಾಡಿಗೆ ಮನೆ ಮಾಡಿದ್ರು. ನಾನು ಒಪ್ಪಲಿಲ್ಲ, ಇಲ್ಲೇ ಇರ್ಬೇಕು ನೀವು, ಇಲ್ಲೇ ದೇವ್ರ ಅದ್ಭುತ ಮಾಡ್ಕೊಂಡಾಗಿ. ಆಮೇಲೆ ಇದು ಮನೆ ಮೇಲೆ ಯಾರೋ ರಕ್ತ ಆಗ್ಬಿಟ್ಟವ್ರೆ, ಏನೋ ಆಗ್ಬಿಟ್ಟವ್ರೆ, ಏನು ನಾನು ಹೇಳಿದೆ ಅವರೆಲ್ಲ ರಕ್ತಕ್ಕಿಂತ ಏಸು ರಕ್ತ ಶ್ರೇಷ್ಠ ರಕ್ತ ಅಂತ ಹೇಳ್ಬಿಟ್ಟು ಹೇಳಿದಾಗ ಕೊನೆಗೆ ಇಲ್ಲೇ ಅಂಗಡಿ ಆಯ್ತು, ಇಲ್ಲೇ ಆಯ್ತು. ಇವಾಗ ಅಮ್ಮ ಮನೆ ಬಿಡ್ಬೇಕಿದ್ದು ಚಪ್ಪಲಿ ಹೇಳೋಣ. ಯಾಕಂದ್ರೆ ಇವ್ರು ಭಯ ಅಂತ, ಒಬ್ಬ ವಿಶ್ವಾಸಿ ಭಯ ಅಂತ ಹೇಳಿದಾಗ ನಾವು ಹೌದಾ ಅಂತ ಇಲ್ಲಿಂದ ಬಿಟ್ಟಾಗ ಮತ್ತೆ ಭಯ ನೋಡಿ, ಭಯ ಇರೋದು ನಮ್ಮ ಒಳಗೆ ಮನೇಲಲ್ಲ, ನಾವೆಲ್ಲರೂ ಕೂಡ ಭಯ ಅಲ್ಲೇ ಇರ್ತದೆ, ಮನೇಲಿರಲ್ಲ. ಆದ ಕಾರಣ ಮಗಳಿಗೂ ಸರಿ ಆಯಿತು, ಮತ್ತೆ ಮೂರ್ತಿ ಸರಿ ಎಲ್ಲ ಸರಿ ಆಯ್ತು. ಇವತ್ತು 12ನೇ ವರ್ಷದ ಕ್ರಿಸ್ಮಸ್ ಹಬ್ಬ ಮಾಡುವಂತ ಕೃಪೆ ದೇವ್ರು ಕೊಟ್ಟಾನೆ. ನೋಡಿ ನಾನು ಸಮಣ ಕ್ರಿಸ್ಮಸ್ ಹಬ್ಬ ಕೇಕ್ ಕಟ್ ಮಾಡೋದಕ್ಕೆ ಕ್ರಿಸ್ಮಸ್ ಆಗಲ್ಲ, ಅಥವಾ ನಾವು ಚರ್ಚ್ಗೆ ಹೋಗಿ ಮಾತ್ರ ಕ್ರಿಸ್ಮಸ್ ಆಗಲ್ಲ. ನಮ್ಮ ಸಾಕ್ಷಿ ಅನೇಕರಿಗೆ ಹೇಳಿ ನಮ್ಮ ಒಳಿತಂಗೆ ಏಸು ಅನೇಕರಿಗೆ ತೋರಿಸ್ಬೇಕಾದ್ರೆ ನಿಜವಾದ ಕ್ರಿಸ್ಮಸ್. ಆಮೇಲೆ ಓಕೆನಾ? ಥ್ಯಾಂಕ್ ಯು. ಕೂತ್ಕೊಳ್ಳಿ. ಕೂತ್ಕೊಂಡು ದೇವ್ರು ನಮಗೆ ಸ್ತೋತ್ರವಾಗಲಿ.